ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಮ್ಮ ತಾಯಿನ ಬೆಂಗಳೂರಿಂದ ಅಯೋಧ್ಯೆಗೆ ಕರ್ಕೊಂಡು ಅಲ್ಲಿ ಶ್ರೀರಾಮರ ದರ್ಶನ ಮಾಡಿಸ್ಕೊಂಡು ಮಂದಿರ ಹಾಗೂ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳಲ್ಲೆಲ್ಲ ನೋಡಿಕೊಂಡು ಹಾಗೆ ಶ್ರೀರಾಮನ ಮಂದಿರದಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದೀವಿ. ಹಾಗೆ ಒಂದು ಚಿಕ್ಕ ನೋಟ. जगमग हुई अयोध्या नगरी, मन मंदिर श्री राम विराजे। आए घड़ी अब धूमधाम की, धूमधाम से हो निर्माण। राम नाम घर घर में गूंजा, झूम रहा ये जहान। जगमग हुई अयोध्या नगरी, प्रकट हुए श्री राम। राम नाम घर घर में गूंजा, झूम रहा ये जहान। जगमग हुई अयोध्या नगरी, प्रकट हुए श्री राम। घर घर में गूंजे जय श्री राम, घर घर बोलेगा जय श्री राम। उड़े भगवान. ಹಾಗೆ ನಾವು ರಾಮ ಮಂದಿರಕ್ಕೆ ಹೋಗಬೇಕಾದ್ರೆ ಮಧ್ಯಪ್ರದೇಶದ ಒಂದು ದಟ್ಟ ಅರಣ್ಯದ ಮಧ್ಯದಲ್ಲಿ ನಾವು ಇದು ಡಾಬಾದಲ್ಲಿ ಊಟ ಮಾಡಿದ್ವಿ. ಅಲ್ಲಿ ನಮಗೆ ನಾಯಿ ಸ್ವರೂಪದಲ್ಲಿ ಸಿಕ್ಕಿರುವಂತಹ ಒಂದು ದೇವ್ರನ್ನ ಕಂಡ್ವಿ. ಅದೇ ಆ ನಾಯಿನ ಮತ್ತೆ ನಾವು ಅರ್ಧ ಗಂಟೆ ವೇಟ್ ಮಾಡಿ ಅದಕ್ಕೋಸ್ಕರ ರಾಮು ಆಗಿರುವಂಥ ಶೇರು ಅಂತ ಕರೆಯುವಂಥ ನಾಯಿಗೋಸ್ಕರ ವೇಟ್ ಮಾಡಿ ಮೀಟ್ ಮಾಡಿಕೊಂಡು ಅಲ್ಲೇ ಇದ್ದು ಅದ್ರ ಜೊತೆ ನಾವು ಸ್ವಲ್ಪ ಸಮಯ ಕಳ್ಕೊಂಡು ಮತ್ತೆ ಬೆಂಗಳೂರಿಗೆ ಬರ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಹಂಗೆ ರಸ್ತೆ ಮಧ್ಯದಲ್ಲಿ ವಿಶ್ರಾಂತಿಗಂತ ನಿಲ್ಲಿಸಿದಾಗ ಆ ಸುಂದರವಾದ ಪರಿಸರ ನೋಟನ ನೋಡ್ತಾ ಅಲ್ಲೇ ಹಾದು ಹೋಗ್ತಾ ಇದ್ದಿದ್ದಂಥ ಒಂದು ನದಿ ದಡ ಹಾಗೂ ಅಲ್ಲಿ ಸುತ್ತಮುತ್ತಲಿನ ವಾತಾವರಣ ನೋಡಿದಾಗ ನಮ್ಗೆ ಎಷ್ಟು ಮನಸ್ಸಿಗೆ ಮುದ ಕೊಡ್ತು ಅಂದರೆ ಈ ಪರಿಸರ ಹಾಗೂ ನೇಚರ್ ಮುಂದೆ ನಮ್ಗೆ ಯಾವುದು ಏನೂ ದೊಡ್ಡದಲ್ಲ ಅನ್ನಿಸ್ತು. ಹಾಗೆ ನಾವು ಮತ್ತೆ ನಮ್ಮ ಪ್ರಯಾಣನ ಬೆಂಗಳೂರು ಕಡೆ ಮುಂದುವರಿಸ್ತಾ ಬರಬೇಕಾದ್ರೆ ಅತಿಯಾದ ಚಳಿ ಆಗಿದ್ದರಿಂದ ನಮಗೆ ಪ್ರಯಾಣ ಮಾಡಬೇಕಾದ್ರೆ ತುಂಬ ನಡುಕ ಉಂಟಾಗ್ತಾ ಇತ್ತು ಮೈಗೆ. ಹಾಗೆ ದೇವರ ಸಹಾಯದಿಂದ, ದೇವರ ಆಶೀರ್ವಾದದಿಂದ ನಾವು ಅಲ್ಲಿಂದ ರಾಮ ಮಂದಿರದಿಂದ ದರ್ಶನ ಪಡ್ಕೊಂಡು ಅತಿ ಹೆಚ್ಚು ಸುರಕ್ಷತೆಯಿಂದ ದೇವರ ಆಶೀರ್ವಾದದಿಂದ ನಾವು ಮತ್ತೆ ಅಯೋಧ್ಯೆಯಿಂದ ಬೆಂಗಳೂರು ತಲುಪಕ್ಕೆ ಆ ದೇವರ ಆಶೀರ್ವಾದ ಅನ್ಬೋದು, ನಮ್ಮ ತಂದೆ ತಾಯಿ ಹಿರಿಯರು ಮಾಡಿರುವಂತಹ ಒಂದು ಪುಣ್ಯ ಅನ್ಬೋದು, ದೇವರು ನಮಗೆ ಸುರಕ್ಷತೆಯಿಂದ ಕರ್ಕೊಂಡು ಬಂತು. ಸೊ ಇದೇ ನಮ್ಮ ಈ ಪ್ರಯಾಣದ ಈ ಒಂದು ತುಂಬ ನಿಮಗೆ ಎಲ್ಲ ವಿಡಿಯೋಗಳನ್ನ ಹಾಕಿದಾಗ ನೀವು ನೋಡಿರ್ಬೋದು. ನೋಡಿ ಹಾಗೆ ಸಪೋರ್ಟ್ ಮಾಡಿದ್ದೀರಾ. ನನ್ನ ಮುಂದಿನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ.